ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ನೋಡಿ, ಆನ್ಲೈನಲ್ಲಿ ಎಲ್ಲರೂ ಕೂಡ ಬಟ್ಟೆಗಳನ್ನು ತರಿಸ್ತಾ ಇರ್ತೀರಾ. ಮಕ್ಕಳಿಗೆ ಬಟ್ಟೆಗಳು ಚಿಕ್ಕದಾಗ್ಬಿಡುತ್ತೆ ಇಲ್ಲ ದೊಡ್ಡದಾಗ್ಬಿಡುತ್ತೆ. ಒಂದು ವೇಳೆ ನೀವು ತರಿಸಿರುವಂತಹ ಈ ಥರ ಪ್ಯಾಂಟ್ಗಳೇನಾದರೂ, ಜೀನ್ಸ್ ಪ್ಯಾಂಟ್ ಇರ್ಬೋದು, ಯಾವುದೇ ರೀತಿಯ ಪ್ಯಾಂಟ್ಗಳಿರ್ಬೋದು, ಅದು ಏನಾದರೂ ದೊಡ್ಡ ಸೈಜ್ ಇದ್ದರೆ ಅದನ್ನು ನಾವು ಕಟ್ ಮಾಡೋ ಬದಲು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಮಕ್ಕಳಿಗೆ ಅಷ್ಟು ಉದ್ದಕ್ಕೆ ನೀವು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡಬೇಕಂದ್ರೆ ಪ್ಯಾಂಟನ್ನು ಉಲ್ಟಾ ಮಾಡ್ಕೋಬೇಕಾಗತ್ತೆ. ಎರಡು ಸೈಡಲ್ಲೂ ಕೂಡ ಈ ಥರ ಉಲ್ಟಾ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳ ಸೈಜು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಮತ್ತೆ ಮಕ್ಕಳು ಬೆಳೀತಾ ಇರ್ತಾರಲ್ಲ, ಆವಾಗ ನಾವು ಕಟ್ ಮಾಡಿದರೆ ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲು ಈ ಥರ ಮಾಡ್ಕೊಳ್ಳೋದ್ರಿಂದ ಮುಂದೆ ಕೂಡ ಯೂಸ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೋಲ್ಡ್ ಮಾಡಬೇಕು. ಈಗ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮೊದಲೇ ಮಾರ್ಕನ್ನು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸೇಮ್ ನಾವು ಯಾವುದೇ ರೀತಿಯ ಸ್ಟಿಚ್ ಕೂಡ ಮಾಡಿದಾಗೆ ಕಾಣಿಸೋದೇ ಇಲ್ಲ. ಸೇಮ್ ಮೊದಲು ಯಾವ ಥರ ಇತ್ತು ಪ್ಯಾಂಟು ಅದೇ ರೀತಿ ಕಾಣಿಸುತ್ತೆ. ಈ ಥರ ಇಟ್ಕೊಳ್ಳಿ. ಹಾಗೆ ಪ್ಯಾಂಟ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡನ್ನು ತಗೊಳ್ಳಿ. ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಪೋಣಿಸ್ಕೊಂಡಿದ್ದೀನಿ ಕಾಟನ್ ಥ್ರೆಡ್. ಅದಕ್ಕೆ ಒಂದು ಗಂಟನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ ನೀಡಲು. ನೋಡಿ, ಈ ಥರ ತಗೊಂಡು ಬಂದು ಸಿಂಪಲ್ ಇದೆ, ಸ್ಟಿಚ್ ಹಾಕೋದು ಏನು ಅಷ್ಟು ಕಷ್ಟ ಏನಿಲ್ಲ. ಜಸ್ಟ್ ಈ ಥರ ಮೇಲ್ಗಡೆ ತಂದು ನಾನೀಗ ಯಾವ ಥರ ಸ್ಟಿಚ್ ಮಾಡ್ತೀನೋ ಈ ಥರ ಮಾಡ್ತಾ ಹೋಗಿ. ನೋಡಿ, ಈ ಥರ ಚುಚ್ಕೊಂಡು ಮತ್ತೆ ಮುಂದ್ಗಡೆ ತಗೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಲ್ಲೇ ಈ ಥರ ಸ್ಟಿಚ್ ಮಾಡೋದು. ಮತ್ತೆ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಮತ್ತೆ ಸೇಮ್ ಜಾಸ್ತಿ ದೂರ ಆದರೂ ಮಾಡ್ಕೋಬೋದು. ನಿಮಗೆ ಹತ್ರ ಬೇಕಿದ್ರೆ ಹತ್ರ ಕೂಡ ನೀವು ಮಾಡ್ಕೋಬೋದು. ಇದು ವಾಪಸ್ ನಮಗೆ ಮತ್ತೆ ಮಕ್ಕಳೇನಾದರೂ ಹೈಟ್ ಆದರೂ ಅಂದರೆ ಆವಾಗ ನಾವು ಇದನ್ನು ಜಸ್ಟ್ ಬಿಚ್ಕೊಂಡ್ಬಿಟ್ರೆ ಆಯಿತು. ಯಾವುದೇ ರೀತಿಯ ನಾವು ಮಷೀನಿಂದ ಹೊಲಿಗೆ ಹಾಕಿದರೆ ಚಿಕ್ಕದಾಗಿ ಬೀಳುತ್ತೆ. ಪ್ಯಾಂಟ್ ಕೂಡ ಹರಿದೋಗ್ಬಿಡುತ್ತೆ. ಇಲ್ಲ ಅಂದರೆ ಹೊಲಿಗೆದು ಹೋಲ್ ಕೂಡ ಬೀಳುತ್ತೆ. ಇದಕ್ಕೆ ಯಾವುದೇ ರೀತಿಯ ಹೋಲ್ ಕೂಡ ಕಾಣಿಸೋದಿಲ್ಲ. ನೋಡಿ, ಈ ಥರ ಪೂರ್ತಿಯಾಗಿ ಒಂದು ರೌಂಡ್ ಪೂರ್ತಿ ನೀವು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಜಸ್ಟ್ ಈ ಥರ ಚುಚ್ಕೊಂಡು ಮತ್ತೆ ಈ ಥರ ಸಿಂಪಲ್ ಆಗಿದೆ. 1-2 ನಿಮಿಷದಲ್ಲಿ ಎರಡೂ ಸೈಡ್ ನೀವು ಮಾಡ್ಕೋಬೋದು. ನಾವು ಹೊರಗಡೆ ಶಾಪಿಂದ ತಂದರೆ ಕರೆಕ್ಟಾಗಿ ಅಳತೆ ನೋಡಿ ತೊಗೊಂಡು ಬರ್ತೀವಿ. ಆನ್ಲೈನಲ್ಲಿ ಒಂದೊಂದು ಸಲ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಆವಾಗ ನಾವು ಈ ಥರ ಅಡ್ಜಸ್ಟ್ ಆಗಿ ಮಾಡ್ಕೋಬೋದು. ಈ ಥರ ಪೂರ್ತಿಯಾಗಿ ಒಂದು ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆಗಿದೆ. ಇದು ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಈ ಥರ ಮತ್ತೆ ಮಾಡಿಕೊಂಡು ಇವಾಗಿಲ್ಲಿ ಒಂದು 2-3 ಸಲ ನಾವು ಲಾಕ್ ಮಾಡಿಕೊಂಡು ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಹಾಗೆ ಬಿಟ್ಬಿಟ್ರೆ ಥ್ರೆಡ್ ಬಿಚ್ಕೊಂಡು ಬಿಡುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳುವಾಗ ನೀವು ಹತ್ರ ಹೊಲಿಗೆ ಕೂಡ ಹಾಕುವ ಅವಶ್ಯಕತೆ ಇಲ್ಲ, ದೂರ ಹಾಕಿದರೆ ಸಾಕು. ಇವಾಗ ದಾರವನ್ನು ಕಟ್ ಮಾಡಿಕೊಂಡೆ. ಎರಡೂ ಸೈಡ್ ಕೂಡ ನಾನು ಸೇಮ್ ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡೂ ಸೈಡ್ ಇದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಈ ಪ್ಯಾಂಟನ್ನು ನಾನು ಸೀದಾ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ನೋಡಿ. ಸೇಮ್ ಸ್ಟಾರ್ಟಿಂಗಲ್ಲಿ ತಗೊಂಡಾಗ ಯಾವ ಥರ ಇತ್ತೋ ಅದೇ ಥರ ಕಾಣಿಸುತ್ತೆ. ನಾವು ಯಾವುದೇ ರೀತಿಯ ಹೊಲಿಗೆ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ನೀವು ಸ್ಕರ್ಟ್ಗಳಿಗೂ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ಯಾವುದೇ ರೀತಿಯ ನಾನಿಲ್ಲಿ ಹೊಲಿಗೆ ಹಾಕಿದ್ದೀನಿ ಅಂತ ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ನೋಡಿ, ಒಳಗಡೆ ಈ ಥರ ಹೊಲಿಗೆ ಇದೆಯಲ್ಲ, ಇದನ್ನು ಈ ಥರ ಮಾಡ್ಕೊಂಡು ಬಿಟ್ಟರೆ ಆಯಿತು. ಉಲ್ಟಾ ಮಾಡಿ ಹೊಲಿಗೆ ಹಾಕಿರ್ತೀವಲ್ಲ, ಈ ಥರ ಮಾಡಿದರೆ ಆಯಿತು. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಅದನ್ನು ಬಿಚ್ಕೊಂಡು ಉದ್ದ ಕೂಡ ಮಾಡ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನಿಮಗೂ ಕೂಡ ಈ ಟಿಪ್ಸು ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ನೋಡಿ, ಕಟ್ ಮಾಡಿ ವೇಸ್ಟ್ ಮಾಡೋ ಬದಲು ಈ ಥರ ನೀವು ಸಿಂಪಲ್ಲಾಗಿ ನೀವೇ ಜಸ್ಟ್ ಒಂದು ಸೂಜಿ ದಾರ ಬಳಸಿ ಮಾಡ್ಕೋಬೋದು. ಸಿಂಪಲ್ ಆಗಿದೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.